ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇದು ಮ್ಯಾರೇಜ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಇದು ಫಸ್ಟ್ ಶಾಪಿಂಗ್ ಅಲ್ಲ, ಇದು ಆಲ್ರೆಡಿ ನಾವು ಎಷ್ಟೊಂದು ಶಾಪಿಂಗ್ಸ್ ಆಗಿದೆ. ಇದು ಒಂದು ನನ್ನ ಲೆಹಂಗಾ ಸ್ಟಿಚಿಂಗ್ ಕೊಡಬೇಕಿತ್ತು, ಹಾಗೆ ಇನ್ನೂ ಸ್ವಲ್ಪ ಏನೇನೋ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಈ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ಶಾಪಿಂಗ್ಸ್ ವ್ಲಾಗ್ ಯಾವುದು ನಾನು ಮಾಡಿಲ್ಲ, ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವರು ಪೇಷಂಟ್ ಆಗಿದ್ದಾರೆ, ಅದಕ್ಕೆ ಈ ಥರ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಇವರು ಬೇಕೇ ಬೇಕಲ್ಲ, ಇವರು ಇಂಪಾರ್ಟೆಂಟ್ ಶಾಪಿಗೆ, ಅದಕ್ಕೆ ಅಷ್ಟರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಬಾಯ್. ಸೊ ನಾವು ಇವಾಗ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲಿ ಇನ್ನು ನಮ್ಮ ಅಕ್ಕಂಗೆ ಲೆಹಂಗಾ ಬೇಕಿತ್ತು, ಹಾಗೆ ಇನ್ನೂ ಏನೇನೋ ಬೇಕಿತ್ತು, ತುಂಬಾ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಇವಾಗ ಫಸ್ಟ್ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವು ಬಂದಿದ್ದು ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ಗೋಸ್ಕರ. ಸೊ ವೆಡ್ಡಿಂಗ್ ಕಾರ್ಡ್ ಇಲ್ಲಿಂದ ನಮ್ಮ ಮದುವೆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ಒಂದೊಂದಾಗಿ ಮಾಡ್ಕೊತಾ ಇದ್ದೀವಿ. ಅಂದರೆ ನಮಗೆ ಸ್ಯಾಟರ್ಡೆ ಸಂಡೇ ಸಿಗುತ್ತಲ್ಲ, ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಮಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಅಂದರೆ ತುಂಬ ಕನ್ಫ್ಯೂಷನ್ನು. ಎಷ್ಟು ತೊಗೋಬೇಕು, ಯಾವ ಥರ ತೊಗೋಬೇಕು, ಕಸ್ಟಮೈಸ್ ಮಾಡಿಸ್ಲಾ ಇಲ್ಲ ಇರೋದ್ರಲ್ಲೇ ಸೆಲೆಕ್ಟ್ ಮಾಡಲಾ, ಎಷ್ಟುದು ಮಾಡಲಿ, ಸಾವಿರಾರ ಇದೇ ಥರ ತುಂಬ ಕನ್ಫ್ಯೂಷನ್ಸ್. ಎಷ್ಟು ಅಲ್ಲಿ ಹೋಗಿ ಅಂಗಡಿಯಲ್ಲಿ ವಿಚಾರಿಸಿದ್ರೆ ಎಷ್ಟೊಂದು ಥರ ತೋರಿಸ್ತಾರೆ, ಅದರಲ್ಲಿ ಯಾವ್ದು ತೊಗೋಬೇಕು ಅನ್ನೋದು ಕನ್ಫ್ಯೂಷನು. ಸೊ ಯಾವುದೇ ಆದರೂ ನಾವು ಏನೇ ತೊಗೋಬೇಕು ಅಂದ್ರೂ ಫಸ್ಟ್ ಒಂದೇ ಅಂಗಡಿಗೆ ಹೋಗಿ ಒಂದು ಸಡನ್ನಾಗಿ ಸುಮ್ಮನೆ ತೊಗೋಬಾರ್ದು. ಒಂದು 4-5 ಅಂಗಡೀಲಿ ವಿಚಾರಿಸ್ಬೇಕು. ಎಷ್ಟು ರೀತಿ ಅಂದರೆ ಯಾವ್ಯಾವ ರೀತಿಗೆ ಎಷ್ಟೆಷ್ಟು ಪ್ರೈಸಸ್ ಇರುತ್ತೆ, ಯಾವ್ಯಾವ ಕಾರ್ಡಿಗೆ ಸೈಜ್, ಯಾವ ಸೈಜಿಗೆ ಪ್ರೈಸ್ ಎಷ್ಟೆಲ್ಲ ಹಾಕ್ತಾರೆ, ಮತ್ತು ನಮಗೂ ಗೊತ್ತಾಗಲ್ಲ ನಮಗೆ ಮೋಸ ಮಾಡ್ತಾರೋ ಇಲ್ಲ ಕರೆಕ್ಟ್ ಪ್ರೈಸ್ ಕೊಟ್ಟು ಬರ್ತೀವೋ ಇಲ್ವೋ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾವು ಯಾವುದಾದ್ರೂ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಆ ಥರದ ಫೋಟೋ ತೊಗೊಂಡು ಒಂದು 4-5 ಅಂಗಡೀಲಿ ವಿಚಾರಿಸ್ಬೇಕು ಎಷ್ಟಿರುತ್ತೆ ಪ್ರೈಸು. ಮತ್ತು ಇನ್ನೊಂದು ಏನಂದರೆ ಪ್ರತಿಯೊಂದಕ್ಕೂ GST ಆ್ಯಡ್ ಮಾಡ್ತಾರೆ. ಸೊ GST ಆ್ಯಡ್ ಮಾಡಿದ್ರೆ ಒಂಥರ ಪ್ರೈಸ್ ಹಾಕ್ತಾರೆ, GST ಆ್ಯಡ್ ಮಾಡಿಲ್ಲ ಅಂದರೆ ಬೇರೆ ಥರ ಪ್ರೈಸ್ ಹಾಕ್ತಾರೆ. ಸೊ ವಾಟ್ ಎವರ್ ಇಟ್ ಇಸ್, ಸೊ ಯಾವುದ್ಯಾವುದ್ರೂ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಹೊಟ್ಟೆ ತುಂಬಿಸ್ಕೊಬಿಡ್ಬೇಕಾ, ಹೊಟ್ಟೆ ತುಂಬಿದ್ರೆ ಎನರ್ಜಿ ಬರೋದು ಶಾಪಿಂಗ್ ಮಾಡೋಕ್ಕೆ. ಅದಕ್ಕೆ ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ವಿ. ವೆಡ್ಡಿಂಗ್ ಕಾರ್ಡ್ ಪ್ರಿಂಟಿಗೆ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಶಾಪಿಂಗ್ ಹೋಗೋಣ. ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, ಊಟಕ್ಕೆ ಅಂತ ಬಂದ್ವಿ. ಫುಲ್ ಸುಸ್ತಾಗಿಬಿಟ್ಟಿತ್ತು, ನಮ್ಮ ಅಕ್ಕಂಗೆ ಬೇರೆ ಹುಷಾರಿಲ್ಲ ಅಂತಿದ್ರಲ್ಲ, ಹಾಗಾಗಿ ಫಸ್ಟ್ ಊಟ ಮಾಡೋಣ ಅಂತ ಬಂದ್ವಿ. ನಾವು ಶಾಪಿಂಗ್ ಮಾಡಬೇಕಂದ್ರೆ ನಮಗೆ ಎನರ್ಜಿ ಬೇಕಲ್ಲ, ಎನರ್ಜಿ ಬೇಕಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕಲ್ಲ ಫಸ್ಟು. ಅದಕ್ಕೋಸ್ಕರ ಊಟ ಮಾಡೋಣ ಅಂತ ಬಂದು ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ವಿ. ಸೊ ಫಸ್ಟ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅದನ್ನು ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಂದು ಆಲ್ರೆಡಿ ಲೆಹೆಂಗಾ ಸೆಲೆಕ್ಷನ್ ಆಗಿತ್ತು. ನಾವು ಮತ್ತು ನಮ್ಮ ಮನೆಯವರು ಬಂದು ನಮ್ಮ ಹಸ್ಬೆಂಡ್ ಬಂದು ಸೆಲೆಕ್ಟ್ ಮಾಡಿದ್ವಿ. ಸೊ ಇವತ್ತು ಆ ಲೆಹೆಂಗಾನ ಸ್ಟಿಚಿಂಗ್ ಕೊಡಬೇಕು. ನಾನು ಅವತ್ತೇ ಸ್ಟಿಚಿಂಗ್ ಕೊಡಲಿಲ್ಲ, ಯಾಕಂದರೆ ನನಗಿನ್ನೂ ಕನ್ಫ್ಯೂಷನ್ ಇತ್ತು, ಇದಿರಲೋ ಬೇರೆದಿರಲೋ ಸಾವಿರಾರು ಕನ್ಫ್ಯೂಷನ್ನು. ಅಲ್ಲಿ ಯಾವ್ದು ತೊಗೊಂಡಿರೋದು ಇಷ್ಟ ಇದೆಯಾ, ಮನಸ್ಫೂರ್ತಿ ಇಷ್ಟ ಇದೆಯಾ, ಇದೇ ಥರ ಏನೇನೋ ಕನ್ಫ್ಯೂಷನ್ಸು. ಸೊ ಅವತ್ತು ಇನ್ನೊಂದು ಏನಂದರೆ ನಮ್ಮ ಅಕ್ಕವ್ರು ಬೇರೆ ಬಂದಿರಲಿಲ್ಲ. ಸೊ ಮನೇಲಿ ತೋರಿಸಿ ಅವ್ರಿಗೆ ಹೇಳಿದ್ದೆ ಎಕ್ಸ್ಚೇಂಜು ಮಾಡ್ಕೋತೀನಿ, ಇನ್ ಕೇಸ್ ನನಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿ ಹೋಗಿದ್ದೆ. ಹಾಗಾಗಿ ಸೊ ಒಂದು ಸರಿ ತೊಗೊಂಡು ಬಂದು ಮನೇಲಿ ತೋರಿಸಿ ಎಲ್ರಿಗೂ ನಮ್ಮ ಅಕ್ಕಂಗೆ ತೋರಿಸಿ ಸೊ ಫೈನಲ್ ಆಗಿ ಡಿಸೈಡ್ ಆಗಿದೆ ಅದೇ ಇರಲಿ ಲೆಹೆಂಗಾ ಅಂತ. ಸೊ ಹಾಗಾಗಿ ಅದನ್ನು ಕೂಡ ಓದ್ಕೊಂಡು ಬರ್ತಾ ಇದ್ದೆ. ಅದು ತುಂಬ ವೆಯ್ಟ್ ಇದೆ, ಆಲ್ಮೋಸ್ಟ್ ಒಂದು 10+ kg ಏನೋ ಇದೆ ಅನಿಸುತ್ತೆ ಅದು ವೆಯ್ಟು. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದು, ಬಿಕಾಸ್ ಕಾರ್ ಬೇರೆ ದೂರ ನಿಲ್ಲಿಸ್ಬಿಟ್ಟಿದ್ವಿ, ಚಿಕ್ಕಪೇಟೆಯಿಂದ 1 ಕಿಲೋಮೀಟರ್ ದೂರ. ಸೊ ಒಳಗಡೆ ಕಾರೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನೆಕ್ಸ್ಟು ನಮ್ಮ ಅಕ್ಕಂಗೆ ಲೆಹೆಂಗಾ ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ. ಅವ್ರು ಹೆಂಗೆ ಅಂದರೆ ತುಂಬ ನೋಡಿದ್ರು, ಆ ಥರ ಯಾವ ಥರ ಹಾಕ್ಕೊಂಡ್ಲಿ ಅನ್ನೋದಕ್ಕೇ ಕನ್ಫ್ಯೂಷನ್ ತುಂಬಾ. ಸ್ಯಾರಿ ಹಾಕ್ಕೊಂಡ್ಲಾ, ಲೆಹೆಂಗಾ ಹಾಕ್ಕೊಂಡ್ರು ಗ್ರ್ಯಾಂಡಾಗಿ ತೊಗೊಂಡ್ಲಾ, ಇಲ್ಲ ಸಿಂಪಲ್ಲಾಗಿ ಎಲಿಗೆಂಟ್ ಥರ ಕಾಣಿಸೋ ಥರ ತೊಗೊಂಡ್ಲಾ, ಹೆಂಗೆ ಗ್ರ್ಯಾಂಡಾಗಿ ತೊಗೊಂಡ್ರೆ ಬ್ರೈಡ್ ಥರನೇ ಆಗುತ್ತೆ, ಚೆನ್ನಾಗಿರಲ್ಲ ಅಂತ ತುಂಬ ನೋಡ್ತಾಯಿದ್ರು. ನಾನು ಅಂದರೆ ನನಗೆ ನಂದು ನಮ್ಮ ಅಕ್ಕೊಂದು ಆಲ್ಮೋಸ್ಟು
ಸಿಮಿಲರ್ ಟೇಸ್ಟ್. ಅಂದರೆ ನನಗಿಷ್ಟ ಆಗೋದು ನಮ್ಮ ಅಕ್ಕಂಗೆ ಇಷ್ಟ ಆಗುತ್ತೆ, ಅವ್ರಿಗೇನೇ ಇಷ್ಟ ಆದರೂ ಅದು ನನಗಿಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದನ್ನು ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನೇ ಹುಡುಕ್ತಾ ಇದ್ದೆ ಅವ್ರು ಯಾವ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ನೋಡಿದ್ವಿ. ಆ ಚಿಕ್ಕಪೇಟೆಯಲ್ಲಿ ಹೋದ್ರೆ ಯಾವ ಶಾಪಲ್ಲಾದರೂ ನೋಡಿ ಇದೇ ಥರ ಫುಲ್ಲು ಜಿಗ ಜಿಗ ಅಂತ ಇರುತ್ತೆ. ನನಗೆ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ. ನನಗೇನು ಅಂದರೆ ಸಿಂಪಲ್ಲಾಗಿ ನೋಡೋಕ್ಕೆ ಸಿಂಪಲ್ಲಾಗಿರಬೇಕು, ಬಟ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ವೇರ್ ಮಾಡಿದಾಗ, ಆ ಥರ ಇರಬೇಕು ನನಗೆ. ಇವಾಗ ನೋಡ್ತಾ ಇದ್ದೀವಲ್ಲ, ಈ ಲೆಹಂಗಾ ನನಗೆ ತುಂಬ ಇಷ್ಟ ಆಗಿತ್ತು. ಇದಲ್ಲ, ಇನ್ನೊಂದು ಅದು ತುಂಬ ಇಷ್ಟ ಆಗಿತ್ತು. ಅದು ತುಂಬ ಸಿಂಪಲ್ಲಾಗಿದೆ. ಬೇಕಂದರೆ ನಾನು ಒಂದ್ಸರಿ ವೇರ್ ಮಾಡ್ತೀನಿ ನೋಡಿ. ಯಾವುದಾದ್ರೂ ಫಂಕ್ಷನ್ ಅಂತ ಬಂದರೆ ಫಸ್ಟ್ ಮೇಯ್ನ್ ಅಂದರೆ ಬಟ್ಟೆ ಚೆನ್ನಾಗಿರೋ ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರ ಮಧ್ಯೆ ನಾನೇ ಹೈಲೈಟ್ ಆಗಿರಬೇಕು, ಆ ಥರ ಏನೇನೋ ಆಸೆಗಳಿರುತ್ತೆ. ಸೊ ಹಾಗಾಗಿ ಇವಾಗ ನಾವು ಯಾವುದೇ ಒಂದು ಬಟ್ಟೆ ತೊಗೋಬೇಕಾದ್ರೂ, ಒಂದು ಜೊತೆ ತೊಗೋಬೇಕಂದ್ರೂ ತುಂಬಾ ಯೋಚನೆ ಮಾಡ್ತೀವಿ. ಇದು ಚೆನ್ನಾಗಿ ಕಾಣಿಸುತ್ತಾ, ಚೆನ್ನಾಗಿ ಕಾಣಿಸಲ್ವಾ, ಇದನ್ನು ಹಾಕ್ಕೊಂಡ್ರೆ ಹೆಂಗಿರುತ್ತೆ, ನೈಟ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ, ಡೇ ಟೈಮ್ ಹಾಕ್ಕೊಂಡ್ರೆ ಹೇಗಿರುತ್ತೆ, ಇದೇ ಥರ ತುಂಬ ಯೋಚನೆ ಮಾಡ್ತೀವಿ ಒಂದು ಜೊತೆ ತೊಗೋಬೇಕಂದ್ರೂ. ಹಾಗಾಗಿ ಇವಾಗ ನಾನು ಯಾವುದೇ ಡ್ರೆಸ್ ತೊಗೊಂಡ್ರು ನಾನು ವೇರ್ ಮಾಡಿದೆ, ನಾನು ಯಾವುದೇ ಡ್ರೆಸ್ನ ನಾನು ತೊಗೊಳ್ಳಲ್ಲ. ವೇರ್ ಮಾಡಿ ಅದು ನನಗೆ ಚೆನ್ನಾಗಿ ಅನಿಸಿದ್ರೆ ಮತ್ತು ನನಗೆ ಕಂಫರ್ಟಬಲ್ ಅನಿಸಿದ್ರೆ ಮಾತ್ರ ನಾನು ತೊಗೊಳ್ಳೋದು. ನಾನು ಏನೇ ತೊಗೋಬೇಕಂದ್ರೂ ಬೇಗ ಸಡನ್ನಾಗಿ ತೊಗೊಳ್ಳಲ್ಲ. ತುಂಬ ಯೋಚನೆ ಮಾಡ್ತೀನಿ, ಅದು ನನಗೆ ಸೆಟ್ ಆಗುತ್ತಾ, ಚೆನ್ನಾಗಿರುತ್ತಾ, ಎಲ್ಲ ರೀತಿ ಯೋಚನೆ ಮಾಡಿನೇ ನಾನು ತೊಗೊಳ್ಳೋದು. ಸುಮ್ಮನೆ ಹೋದ ತಕ್ಷಣ ದುಡ್ಡು ಇಟ್ಬಿಡಲ್ಲ. ಆ ಥರ ಎಲ್ಲ ನನಗೆ ಇಡೋಕ್ಕೆ ಸುಮ್ಮನೆ ವೇಸ್ಟಾಗಿ ದುಡ್ಡಿಟ್ಟು ಮತ್ತೆ ಹಾಕೊಂಡಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅಂತ ನೋಡಿ ಇವಾಗ ನಾನು ವೇರ್ ಮಾಡ್ತಾ ಇದ್ದೀನಲ್ಲ, ಈ ಡ್ರೆಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗೂ ನಮ್ಮ ಅಕ್ಕ ನಮ್ಮ ಬಾವಗೂ ಮೂವರಿಗೂ ಇಷ್ಟ ಆಗಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ. ಈ ನಾರ್ಮಲ್ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹಾಕ್ಕೋಬೋದು. ಮದುವೆಯಲ್ಲಿನೂ ಹಿಂದೆ ಮುಂದೆ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ವೇರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೆ. ನಾನಾಗಲಿ ಇಲ್ಲ ನಮ್ಮ ಅಕ್ಕ ಆಗಲಿ ತೊಗೊಳ್ಳೋಣ ಅಂತ. ಬಟ್ ಏನು ಅಂದರೆ ಈ ಲೆಹಂಗಾ ಏನಿದೆಯೋ ಆ ಪ್ರೈಸ್ ಅವರು ಅಂಗಡಿಯವ್ರು ಹೇಳಿಲ್ಲ, ತುಂಬ ಜಾಸ್ತಿ ಹೇಳಿದ್ರು ಅಂತ ಅನಿಸ್ತು. ಹಾಗಾಗಿ ಯೋಚನೆ ಮಾಡೋಣ, ಇಲ್ಲಾಂದರೆ ಎಲ್ಲ ನೋಡ್ಕೊಂಬರೋಣ ಬೇರೆ ಶಾಪಲ್ಲಿ, ಇನ್ನೂ ಯಾವುದಾದ್ರೂ ಚೆನ್ನಾಗಿದ್ದರೆ ಅದು ತೊಗೊಳ್ಳೋಣ. ಯಾವೂ ಸಿಕ್ಕಿಲ್ಲ ಚೆನ್ನಾಗೆ ಅಂತ ಅಂದರೆ ಇಲ್ಲಿ ಬಂದು ತೊಗೊಳ್ಳೋಣ ಅಂತ ಮಾತಾಡ್ಕೋತಾ ಇದ್ವಿ. ಮದುವೆ ಇಲ್ಲ ಯಾವುದೇ ಫಂಕ್ಷನ್ ಆದ್ರೂ ನಾವು ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಂದರೆ ವೇಸ್ಟಾಗಿ ದುಡ್ಡು ಖರ್ಚು ಮಾಡೋದಂದರೆ ಅದು ಬಟ್ಟೆಗೆ. ಯಾಕಂದರೆ ಒಂದು ಟೈಮ್ ಹಾಕೋತೀವಿ, ಆದ್ರೂ ಅದಕ್ಕೆ ಎಷ್ಟೆಲ್ಲ ಸುತ್ತಾಡಿರ್ತೀವಿ, ಎಷ್ಟು ಅಂಗಡೀಲಿ ನಾವು ವಿಚಾರಿಸಿರ್ತೀವಿ, ನೋಡಿರ್ತೀವಿ ಯಾವ ಥರ ಬೇಕು, ಹೇಗೆ ಇರಬೇಕು ಅಂತ. ಅದು ಎಷ್ಟೇ ಕಾಸ್ಟ್ಲಿ ಆದ್ರೂ ಅದು ಕೊಟ್ಟು ಮನಸ್ಸಿಗೆ ಇಷ್ಟ ಆಗಿಬಿಟ್ರೆ ಅದು ಅಷ್ಟೇ ದುಡ್ಡು ಕೊಟ್ಟು ತೊಗೋತೀವಿ. ಬಟ್ ಒನ್ ಟೈಮ್ ಹಾಕೋತೀವಿ, ನೆಕ್ಸ್ಟ್ ಟೈಮ್ ಹಾಕೋಬೇಕಂದ್ರೆ ಆಲ್ರೆಡಿ ಒನ್ ಟೈಮ್ ಯೂಸ್ ಮಾಡಿದ್ವಲ್ಲ ಅಂತ ಅನಿಸುತ್ತೆ. ಸೊ ವೇಸ್ಟ್ ಆಫ್ ಮನಿ ಅಂದರೆ ನಾವು ಮದುವೆಗಳಲ್ಲಿ ಯಾವುದೇ ಫಂಕ್ಷನ್ಗಳಲ್ಲಿ ನಾವು ಬಟ್ಟೆಗೆ ಹಾಕೋದೇ ತುಂಬ ವೇಸ್ಟು ಅಂತ ಅನಿಸುತ್ತೆ. ಬಟ್ ಆದ್ರೂ ಒಂದೇ ಸರಿ ಹಾಕೊಂಡ್ರೂ ಪರವಾಗಿಲ್ಲ, ಅದು ಎಷ್ಟಾದರೂ ಪರವಾಗಿಲ್ಲ, ಹಾಕ್ಕೋಬೇಕು ಅನ್ನೋ, ನಾನು ವೇರ್ ಮಾಡಬೇಕು, ನಾನು ಅದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರ್ತೀನಿ ಅನ್ನೋ ಆಸೆ ಇರುತ್ತಲ್ಲ, ಆ ನಮ್ಮ ಆಸೆ ಈಡೇರಿಸ್ಕೊಳ್ತೀವಲ್ಲ, ಅದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ಎಲ್ರಿಗೂ ಅದೇ ಇರುತ್ತೆ, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸಿರಿ ಮದುವೆ ಅಂತ ಸ್ಟಾರ್ಟ್ ಆದಾಗಿಂದ ನಾವು ಜಾಸ್ತಿ ಅಂತ ಶಾಪಿಂಗ್ ಹೋಗಿರೋದು ಬಟ್ಟೆಗೇನೆ. ಬಟ್ಟೆ ಹೆಂಗೆ ಅಂದರೆ ಅದು ನಾವು ಎಷ್ಟು ದಿನದಿಂದ ಬೇಗ ಸ್ಟಾರ್ಟ್ ಮಾಡೋಣ, ಬೇಗ ಎಲ್ಲ ಫಿನಿಷ್ ಮಾಡ್ಕೊಳ್ಳೋಣ, ಮದುವೆಗಿಂತ ಮುಂಚೆನೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ರೆ ಸ್ವಲ್ಪ ಆ ಟೈಮಲ್ಲಿ ಆರಾಮಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಬಟ್ ನಾವು ಅಂದ್ಕೊಂಡಿರೋ ರೀತಿ ಯಾವುದೂ ಆಗೋಲ್ಲ, ನಾವು ಪ್ಲ್ಯಾನ್ ಮಾಡಿರೋ ರೀತಿ ಯಾವುದೂ ಆಗೋಲ್ಲ. ಎಲ್ಲ ಏನಾಗಬೇಕೋ ಅದೇ ಆಗುತ್ತೆ ನಿಜವಾಗ್ಲೂ. ನಾವು ಯಾವತ್ತೂ ಏನು ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾಗೇ ಎಷ್ಟು ಅಂದರೆ ಮುಗಿಯೋದೇ ಇಲ್ಲ, ಮದುವೆ ಹತ್ರ ಬರೋ ತನಕನೂ ಶಾಪಿಂಗ್ ಮುಗಿಯೋದೇ ಇಲ್ಲ. ನೀವು ಏನೇ ತೊಗೊಂಡ್ರು ದುಡ್ಡೊಂದು ಮುಗಿಯುತ್ತೆ ಬಿಟ್ಟರೆ ಶಾಪಿಂಗ್ ಅನ್ನೋದು ಮುಗಿಯೋದೇ ಇಲ್ಲ. ಕಣ್ಣಿಗೆ ಏನೇ ಕಾಣಿಸಿದ್ರು ತೊಗೋಬೇಕು ಅಂತ ಆಸೆ ಬರುತ್ತೆ. ಸೊ ಹಾಗೇ ನಾವು ಎಷ್ಟೇ ಬಟ್ಟೆ ನೋಡಿದ್ರೂ ನಮಗೆ ಇಷ್ಟನೇ ಆಗ್ತಿರ್ಲಿಲ್ಲ. ನಾವು ಮನಸ್ಸಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಹೀಗೆ ಇರಬೇಕು, ನಾನು ಈ ಥರ ಹಾಕೋಬೇಕು ಅಂತ. ಅನ್ಲೆಸ್ ಆ ಥರ ಡ್ರೆಸ್ ಸಿಗೋ ತನಕ ನಮಗೆ ಯಾವ ಡ್ರೆಸ್ ಅವ್ರು ಯಾವ ಥರ ತೋರಿಸಿದ್ರು ನಮಗೆ ಒಪ್ಪಿಗೆ ಅನಿಸಲ್ಲ. ಸೊ ಹಾಗಾಗಿ ಬೇರೆ ಶಾಪಲ್ಲಿ ನೋಡಿದ್ವಿ, ಅಲ್ಲೂ ಇಷ್ಟ ಆಗಲಿಲ್ಲ. ಇವಾಗ ಮತ್ತೆ ಇನ್ನೊಂದು ಶಾಪಿಗೆ ಬಂದು ಎಲ್ಲ ಟ್ರಯಲ್ ಮಾಡ್ತಾಯಿದ್ದೀವಿ. ಟ್ರಯಲ್ ಮಾಡ್ದೇ ಯಾವ ಬಟ್ಟೆನೂ ತೊಗೋಬೇಡಿ. ಯಾಕಂದರೆ ಅದು ಟ್ರಯಲ್ ಮಾಡಿದ್ರೇ ಅದ್ರ ಒಂದೊಂದು ಸರಿ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ನಾವು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇವಾಗ ಎಷ್ಟೊಂದು ಟ್ರಯಲ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ತುಂಬ ಹುಡುಕಿದ್ರು, ಅವರಿಗೆ ನಮಗೆ ಗೊತ್ತಿತ್ತು ಯಾವ ಥರ ಹಾಕ್ಕೋಬೇಕು ಅನ್ನೋದು ಗೊತ್ತಿತ್ತು, ಬಟ್ ಆ ಥರ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇಷ್ಟ ಆಗಿದ್ದೆಲ್ಲ ಒಂದೊಂದು ಸರಿ ವೇರ್ ಮಾಡಿ ನೋಡ್ತಾಯಿದ್ರು. ಕೊನೆಗೂ ನಾವು ಇಲ್ಲಿ ತೊಗೊಂಡ್ವೋ ಇಲ್ಲೋ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ತುಂಬ ನೋಡಿದ್ವಿ ಚಿಕ್ಕಪೇಟೆಯಲ್ಲಿ. ನಾವು ಯೂಶ್ವಲಿ ನನಗೆ ಚಿಕ್ಕಪೇಟೆ ಅಂದರೆ ಇಷ್ಟನೇ ಆಗಲ್ಲ. ಹೌದು, ಇಲ್ಲಿ ಕಡಿಮೆ ಸಿಗುತ್ತೆ, ಹೋಲ್ಸೇಲಲ್ಲಿ ಸಿಗುತ್ತೆ. ಬಟ್ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ನಮಗೆ ಮೋಸ ಮಾಡ್ತಾರಾ, ಇಲ್ಲ ಒಳ್ಳೆ ಕ್ಲಾತ್ ಮೆಟೀರಿಯಲ್ ನಮಗೆ ಕೊಡ್ತಾರೋ ಇಲ್ವೋ, ಆ ಥರದ್ದು ನನಗೆ ಏನೋ ಒಂಥರ
ಅಷ್ಟೊಂದು ಬಿಲೀವ್ ಮಾಡಬೇಕು ಅಂತ ಅನಿಸಲ್ಲ. ಮತ್ತು ಅಲ್ಲಿ ಕ್ಲಾತು ಅಷ್ಟೇ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನೋಡಿದ್ವಿ ಚೆನ್ನಾಗಿರುತ್ತೋ ಇಲ್ವೋ, ಇನ್ನು ಒಂದೇ ದಿನ ಒಂದೇ ಹತ್ರ ನೋಡಿದ್ರೆ ಸೆಟ್ ಆಗಲ್ಲ ಯಾರಿಗೆ ಆದ್ರೂ. ಸೊ ಒಂದು 2-3 ಕಡೆ ವಿಚಾರಿಸಿ ತೊಗೊಳ್ಳೋಣ ಅಂತ ತುಂಬ ನೋಡಿದ್ವಿ. ಹಾಗಾಗಿ ಮತ್ತೆ ಇನ್ನೊಂದೇನು ಅಂದರೆ ಬರೀ ನಮ್ಮದು ಒಂದೇ ಇಲ್ಲ, ಬೇರೆ ಬೇರೆ ಕೆಲಸಗಳು ಇಟ್ಕೊಂಡು ಬಂದಿರ್ತೀವಿ. ಬರೀ ಅದೇ ಲೆಹಂಗಾಗೆ ಮಾತ್ರ ಅಂತಲೇ ಬಂದಿರಲಿಲ್ಲ. ಇನ್ನೂ ನಮಗೆ ಅಂದರೆ ಬಟ್ಟೆ ತೊಗೋಬೇಕಿತ್ತು. ಗಂಡು ಮಕ್ಕಳಿಗೆ ಯಾರಿಗೂ ಬಟ್ಟೆ ತೆಗ್ದಿರಲಿಲ್ಲ. ನಮ್ಮಪ್ಪ ಅವರಿಗೆ ಬಟ್ಟೆ ತೊಗೋಬೇಕಿತ್ತು, ಮತ್ತು ಕೊಡೋರಿಗೂ ಬಟ್ಟೆ ತೊಗೋಬೇಕಿತ್ತು. ಬಾಯ್ಸಿಗೆ ಅಂತ ನಾವು ಇನ್ನೂ ಶಾಪಿಂಗ್ ಮಾಡೇ ಇರಲಿಲ್ಲ, ಗಂಡು ಮಕ್ಕಳಿಗೆ ಅಂತ. ಯಾಕಂದರೆ ಅವ್ರದ್ದು ಬೇಗ ಸೆಲೆಕ್ಷನ್ ಆಗೋಗ್ಬಿಡುತ್ತೆ. ನಮ್ಮ ಥರ ಅವ್ರ ವೆರೈಟೀಸ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ಜಸ್ಟ್ ಪ್ಯಾಟ್ರನ್ ನೋಡಿ ಈ ಥರ ಕ್ಲಾತ್ ಇಷ್ಟು ಪ್ರೈಸಲ್ಲಿ ಅಂತ ಫಿಕ್ಸ್ ಆಗೋದ್ರೆ ನಮ್ಗೆ ಯಾವ್ದು ಬೇಕೋ ಅಲ್ಲಿ ಬೇಗ ಆರಿಸ್ಕೊಬಿಡ್ಬೋದು ಬಾಯ್ಸಿಗೆ. ಬಟ್ ಹೆಣ್ಮಕ್ಳದ್ದು ಆ ಥರ ಅಲ್ಲ. ಈ ಡಿಸೈನ್ ಇಷ್ಟ ಆದರೆ ಇನ್ನೊಂದು ಕಲರ್ ಇಷ್ಟ ಆಗಲ್ಲ, ಕಲರ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗಲ್ಲ. ಸಾವಿರಾರು ಪ್ರಶ್ನೆಗಳು ಈ ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಹಂಗಾಗಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ. ಬಾಯ್ಸಿಗೆ ಹಂಗಲ್ಲ, ಬೇಗ ಪಟ್ ಅಂತ ಸೆಲೆಕ್ಟ್ ಮಾಡಿಬಿಡ್ಬೋದು. ಇನ್ನೊಂದೇನು ಅಂದರೆ ನನ್ನ ಮದುವೆಯಲ್ಲಿ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಕಾಣಿಸ್ಬೇಕು, ನಮಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಹಾಗಾಗಿ ನಾವು ಅವರಿಗೋಸ್ಕರನೇ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಅಂತ ಒಳ್ಳೆಯದೇ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ತಾಯಿದ್ವಿ. ಸೊ ಇವತ್ತಿಂದು ವ್ಲಾಗ್ ಇಷ್ಟ ಆಗಿತ್ತು. ಅಂದರೆ ಇಷ್ಟೆಲ್ಲ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲೇ ನೈಟಾಗಿ ಹೋಗ್ಬಿಟ್ಟಿತ್ತು. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇನ್ನೊಂದೇನಪ್ಪ ಅಂದರೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರು ಫಾಲೋ ಮಾಡೋದನ್ನ ಮರಿಬೇಡಿ ಆಯಿತಾ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮಲ್ಲೂ ಗೋಧಿ ಸ್ಟೋರೀಸ್ ಅಂತ ಇದೆ, ಅದನ್ನು ಫಾಲೋ ಮಾಡಿ.